I understand noun, pronoun, adjective, verb, adverb, conjunction. ಹಲವು ನಿರೀಕ್ಷೆಗಳನ್ನ ಹುಟ್ಟಿ ಹಾಕಿರುವ ಕಿಂಗ್ ಶಾರುಖ್ ಖಾನ್ ಅಭಿನಯದ ಚಿತ್ರ ಡಂಕಿ ಇಂದು ತೆರೆ ಕಂಡಿದೆ. ಜವಾನ್ ಮತ್ತು ಪಠಾಣ್ ಚಿತ್ರ ನೋಡಿ ಫುಲ್ ಖುಷ್ ಆಗಿರುವ ಸಿನಿ ರಸಿಕರು ಸದ್ಯ ಸೂಪರ್ ಸ್ಟಾರ್ ಶಾರುಖ್ ಖಾನ್ ನಟಿಸಿರುವ ಡಂಕಿ ಸಿನಿಮಾ ಕಣ್ತುಂಬಿಕೊಳ್ಳಲು ತುದಿಗಾಲಿನ ಮೇಲೆ ನಿಂತಿದ್ದಾರೆ. ಈ ಚಿತ್ರವು ಗಲ್ಲಾ ಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡಲಿದೆ ಎನ್ನುವ ಮುನ್ಸೂಚನೆ ನೀಡಿದ್ದಾರೆ ವಿಶ್ಲೇಷಕರು. ಮೊದಲ ದಿನವೇ ಡಂಕಿ ಸಿನಿಮಾ ನೋಡಲು ಪ್ರೇಕ್ಷಕರು ತುಂಬಾ ಉತ್ಸುಕರಾಗಿದ್ದಾರೆ. ಚಿತ್ರ ವೀಕ್ಷಣೆಗೆ ಮುಂಗಡ ಟಿಕೆಟ್ ಬುಕಿಂಗ್ ಕೂಡ ಜೋರಾಗಿದೆ. ಇಂಡಸ್ಟ್ರಿ ಟ್ರ್ಯಾಕರ್ ಸ್ನಾನಿಕಲ್ ವರದಿಗಳ ಪ್ರಕಾರ ಮೊದಲ ದಿನ ಡಂಕಿ ಸುಮಾರು 25ರಿಂದ 30 ಕೋಟಿ ರೂಪಾಯಿಗಳ ಗಳಿಸುವ ಸಾಧ್ಯತೆ ಹೆಚ್ಚಿದೆ. ಭಾರತದಲ್ಲಿ ಡಂಕಿ ಸರಿಸುಮಾರು 400 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. ಮೊದಲ ದಿನವೇ 15,000 ಪ್ರದರ್ಶನಗಳು ಕಾಣಲಿವೆ. ಆರಂಭದ ದಿನವೇ ಡಂಕಿ ನಿರೀಕ್ಷೆಗೂ ಮೀರಿ ಭರ್ಜರಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಪಿಕೆ ಸಿನಿಮಾ ಆರಂಭಿಕ ದಿನದಲ್ಲಿ 26 ಕೋಟಿ ರು ಗಳಿಸಿತ್ತು. ಡಂಕಿ ಚಿತ್ರದ ಕಲೆಕ್ಷನ್ ದಾಖಲೆಯನ್ನು ಮುರಿಯಲಿದ್ದು ಮೊದಲ ದಿನವೇ 34.25 ಕೋಟಿ ರೂಪಾಯಿಗಳ ಹೆಚ್ಚು ಗಳಿಕೆ ಮಾಡಲಿದೆ ಎಂದು ಅಂದಾಜು ಮಾಡಲಾಗಿದೆ. ಡಂಕಿ ಚಿತ್ರಕ್ಕಾಗಿ ಮುಂಗಡ ಟಿಕೆಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಮೊದಲ ದಿನವೇ ಟಿಕೆಟ್ಗಳು ಬುಕ್ ಆಗಿವೆ. PVR, ಐನಾಕ್ಸ್ ಮತ್ತು ಸಿನೆಪೋಲಿಸ್ನಿಂದ ಟಿಕೆಟ್ಗಳು ಮಾರಾಟವಾಗಿದ್ದು ಮುಂಗಡ ಬುಕ್ಕಿಂಗ್ಗಳ ವಿಷಯದಲ್ಲಿ ಶಾರುಖ್ ಖಾನ್ ಚಲನಚಿತ್ರವು ಹವಾ ಸೃಷ್ಟಿ ಮಾಡಿದೆ. ಡಂಕಿ ಚಿತ್ರವು ಮುಂಗಡ ಬುಕ್ಕಿಂಗ್ನಿಂದ ಒಟ್ಟು 15.41 ಕೋಟಿ ರೂಪಾಯಿ ಗಳಿಕೆ ಮಾಡಿದೆ. ರಾಜ್ಕುಮಾರ್ ಹಿರಾನಿ ಮತ್ತು ಶಾರುಖ್ ಖಾನ್ ಜೋಡಿಯ ಡಂಕಿ ಚಿತ್ರ ಬಿಡುಗಡೆಗೂ ಮುನ್ನವೇ ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು, ಈ ಚಿತ್ರವು ತಮ್ಮ ತಾಯ್ನಾಡಾದ ಭಾರತಕ್ಕೆ ಮರಳಲು ಬಯಸುವ ಜನರ ಗುಂಪಿನ ಕುರಿತಾಗಿದೆ. ಜಿಯೋ ಸ್ಟುಡಿಯೋಸ್, ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಮತ್ತು ರಾಜ್ಕುಮಾರ್ ಹಿರಾನಿ ಫಿಲ್ಮ್ಸ್ ನಿಂದ ಡಂಕಿ ಸಿನಿಮಾ ನಿರ್ಮಾಣಗೊಂಡಿದೆ. ತಾಪ್ಸಿ ಪನ್ನು, ವಿಕ್ಕಿ ಕೌಶಲ್ ಮತ್ತು ಬೋಮನ್ ಇರಾನಿ ತಾರೆಗಳು ಅಭಿನಯಿಸಿದ ಡಂಕಿ ಚಿತ್ರಕ್ಕೆ ಕ್ರಿಸ್ಮಸ್ ರಜಾ ದಿನಗಳಲ್ಲಿ ಥಿಯೇಟರ್ಗಳಿಗೆ ಎಂಟ್ರಿ ಕೊಟ್ಟಿದೆ. ಡಂಕಿ ಸಿನಿಮಾವು 2 ಗಂಟೆ 41 ನಿಮಿಷ ಅಧಿಕೃತ ರನ್ ಟೈಮ್ ಅನ್ನು ಹೊಂದಿದ್ದು, ಈ ಸಿನಿಮಾಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲ್ಮ್ ಸರ್ಟಿಫಿಕೇಶನ್ ನಿಂದ ಪ್ರಮಾಣೀಕರಣವನ್ನು ಪಡೆದುಕೊಂಡಿದೆ.